ಈಗಾಗಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ, ಆ ಪಟ್ಟಿ ಕೂಡ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಡಿಸಿಎಂ ಹುದ್ದೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಈಗ ಸಚಿವ ಜಮೀರ್ ಅಹ್ಮದ್ ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಇದಕ್ಕೆ ಕಾರಣ ಆಗ್ತಾ ಇರೋದು ಈ ಪ್ರಶ್ನೆಗೆ ಅವರೇ ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್. ನಾನು ಡಿಸಿಎಂ ಆಗಬೇಕು ಅನ್ನೋದು ಫ್ಯಾನ್ಸ್ ಆಸೆ, ಆ ಆಸೆಯಂತೆ ಆದ್ರೆ ಒಳ್ಳೆದು ಅಥವಾ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಈಗ ಡಿಸಿಎಂ ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು ಡಿಸಿಎಂ ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀರ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವು, ನನ್ನ ಪಕ್ಷ ಮುಖ್ಯ. ಇದರ ಜೊತೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿರೋದು 2028ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಆನಂತರ ಬೇಕಿದ್ರೆ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನವೆಂಬರ್ ಕ್ರಾಂತಿ ಇಲ್ಲ ಅಂದಿದ್ದಾರೆ ಜಮೀರ್ ಅಹ್ಮದ್. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು, ಪಕ್ಷಕ್ಕೆ ಶ್ರಮ ಪಟ್ಟವ್ರಿಗೆ, ಅವರು ಶ್ರಮ ಪಟ್ಟಿದ್ದಾರೆ. ಯಾವ್ದು 28ವರೆಗೂ ಅವರೇ. ಈಗಾಗಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ, ಆ ಪಟ್ಟಿ ಕೂಡ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಡಿಸಿಎಂ ಹುದ್ದೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಈಗ ಸಚಿವ ಜಮೀರ್ ಅಹ್ಮದ್ ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಇದಕ್ಕೆ ಕಾರಣ ಆಗ್ತಾ ಇರೋದು ಈ ಪ್ರಶ್ನೆಗೆ ಅವರೇ ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್. ನಾನು ಡಿಸಿಎಂ ಆಗಬೇಕು ಅನ್ನೋದು ಫ್ಯಾನ್ಸ್ ಆಸೆ, ಆ ಆಸೆಯಂತೆ ಆದ್ರೆ ಒಳ್ಳೆದು ಅಥವಾ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಈಗ ಡಿಸಿಎಂ ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು ಡಿಸಿಎಂ ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀರ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವು, ನನ್ನ ಪಕ್ಷ ಮುಖ್ಯ. ಇದರ ಜೊತೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿರೋದು 2028ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಆನಂತರ ಬೇಕಿದ್ರೆ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನವೆಂಬರ್ ಕ್ರಾಂತಿ ಇಲ್ಲ ಅಂದಿದ್ದಾರೆ ಜಮೀರ್ ಅಹ್ಮದ್. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು, ಪಕ್ಷಕ್ಕೆ ಶ್ರಮ ಪಟ್ಟವ್ರಿಗೆ, ಅವರು ಶ್ರಮ ಪಟ್ಟಿದ್ದಾರೆ. ಯಾವ್ದು 28ವರೆಗೂ ಅವರೇ ಮುಖ್ಯಮಂತ್ರಿ. ಈಗಾಗಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ, ಆ ಪಟ್ಟಿ ಕೂಡ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಡಿಸಿಎಂ ಹುದ್ದೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಈಗ ಸಚಿವ ಜಮೀರ್ ಅಹ್ಮದ್ ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು.
ಇದಕ್ಕೆ ಕಾರಣ ಆಗ್ತಾ ಇರೋದು ಈ ಪ್ರಶ್ನೆಗೆ ಅವರೇ ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್. ನಾನು ಡಿಸಿಎಂ ಆಗಬೇಕು ಅನ್ನೋದು ಫ್ಯಾನ್ಸ್ ಆಸೆ, ಆ ಆಸೆಯಂತೆ ಆದ್ರೆ ಒಳ್ಳೆಯದು ಅಥವಾ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವು, ನನ್ನ ಪಕ್ಷ ಮುಖ್ಯ. ಇದರ ಜೊತೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿರೋದು 2028ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಆನಂತರ ಬೇಕಿದ್ರೆ DKಶಿ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನವೆಂಬರ್ ಕ್ರಾಂತಿ ಇಲ್ಲ ಅಂದಿದ್ದಾರೆ ಜಮೀರ್ ಅಹ್ಮದ್. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. DK ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ DK ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. DCM DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು, ಪಕ್ಷಕ್ಕೆ ಶ್ರಮ ಪಟ್ಟವ್ರಿ, ಅವರು ಶ್ರಮ ಪಟ್ಟಿದ್ದಾರೆ. ಈಗಾಗಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ, ಆ ಪಟ್ಟಿ ಕೂಡ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು DCM ಹುದ್ದೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಈಗ ಸಚಿವ ಜಮೀರ್ ಅಹ್ಮದ್ DCM ಹುದ್ದೆಯ ಮೇಲೆ ಕಣ್ಣಿಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಇದಕ್ಕೆ ಕಾರಣ ಆಗ್ತಾ ಇರೋದು ಈ ಪ್ರಶ್ನೆಗೆ ಅವರೇ ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್. ನಾನು DCM ಆಗಬೇಕು ಅನ್ನೋದು ಫ್ಯಾನ್ಸ್ ಆಸೆ, ಆ ಆಸೆಯಂತೆ ಆದ್ರೆ ಒಳ್ಳೆಯದು ಅಥವಾ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವು, ನನ್ನ ಪಕ್ಷ ಮುಖ್ಯ. ಇದರ ಜೊತೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತಾಡಿರೋದು 2028ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಆನಂತರ ಬೇಕಿದ್ರೆ DKಶಿ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನವೆಂಬರ್ ಕ್ರಾಂತಿ ಇಲ್ಲ ಅಂದಿದ್ದಾರೆ ಜಮೀರ್ ಅಹ್ಮದ್. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. DK ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ DK ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. DCM DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು, ಪಕ್ಷಕ್ಕೆ ಶ್ರಮ ಪಟ್ಟವ್ರಿ, ಅವರು ಶ್ರಮ ಪಟ್ಟಿದ್ದಾರೆ. ಯಾವ್ದು 28ವರೆಗೂ ಅವರೇ ಮುಖ್ಯಮಂತ್ರಿ